ಹಾಯ್ ಹಲೋ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ವಿಡಿಯೋನ ಇವತ್ತು ಮಾರ್ನಿಂಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಮನೇಲಿ ಹೊಸ ಮನೆ ಕಟ್ಟಿಸ್ತಾ ಇದ್ದೀವಲ್ಲ, ಅದಕ್ಕೆ ಬಾಗಿಲಿಡೋಕ್ಕೆ ಅಂತ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ವಿ. ಇವತ್ತು ದಿನ ಚೆನ್ನಾಗಿದೆ ಅಂತ ಹೇಳಿದ್ದಾರೆ, ಅದಕ್ಕೆ ಎಲ್ಲ ತಯಾರಿ ಮಾಡ್ಕೊತಾ ಇದ್ವಿ. ಇವಾಗ ನಾನು ತಂಬಿಟ್ಟು ಮಾಡೋಕ್ಕೆ ಅಂತ ಅಕ್ಕಿ ಹಸಿಟ್ಟು, ಬೆಲ್ಲ ಮತ್ತು ಎಳ್ಳು ಎಲ್ಲ ಹಾಕ್ಕೊಂಡು ಕಲಸ್ಕೊಂಡು ಮಾಡ್ಕೊತಾ ಇದ್ದೀನಿ. ಇದು ಮುತ್ತೈದೆಯರಿಗೆಲ್ಲ ಕೊಡೋಕ್ಕೆಲ್ಲ ಅರಿಶಿನ ಕುಂಕುಮ ಕೊಡ್ತೀವಲ್ಲ, ಅದ್ರ ಜೊತೆಗೆಲ್ಲ ಇಟ್ಬಿಟ್ಟು ಕೊಡ್ತೀವಿ ಮತ್ತು ಪೂಜೆಗೂ ಇಡ್ತೀವಿ ಇದನ್ನು, ಬಾಗಿಲು ಪೂಜೆ ಮಾಡಬೇಕಾದ್ರೆ. ಅದಕ್ಕೆ ನಾನು ಇದನ್ನು ಮಾಡ್ಕೊತಾ ಇದ್ದೀನಿ. ಬೇರೆ ಎಲ್ಲ ನಮ್ಮಮ್ಮ ರೆಡಿ ಮಾಡ್ಕೊತಾ ಇದ್ದಾರೆ. ಇನ್ನು ಟೈಮ್ ಬಂದುಬಿಟ್ಟು 9:30ಇಂದ 10:30ವರೆಗೂ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಅದರೊಳಗಡೆನೇ ನಾವು ಎಲ್ಲ ರೆಡಿ ಮಾಡಿಕೊಂಡು ಇಟ್ಕೊಬೇಕು. ಅದಕ್ಕೆ ಬೇಗ ಬೇಗ ಎಲ್ಲ ಮಾಡ್ಕೊತಾ ಇದ್ದೀವಿ. ನೆಕ್ಸ್ಟು ಇಲ್ಲಿ ಬಾಗಿಲಿಡೋದಕ್ಕೆಲ್ಲ ಸಿಮೆಂಟ್ ಎಲ್ಲ ಹಾಕ್ಕೊಂಡು ರೆಡಿ ಮಾಡ್ಕೊತಾ ಇದ್ದಾರೆ. ನಮ್ಮ ಶ್ರೀ ಕೂಡ ರೆಡಿ ಆಗಿಬಿಟ್ಟು ಸ್ಕೂಲಿಗೆ ಹೊರಡೋಕ್ಕೆ ಪುಳಿಯೋಗರೆ ಮಾಡಿದ್ದು ತಿಂಡಿನ ತಿಂತಾ ಇದ್ದಾನೆ. ನನ್ನ ಮಗ ಅಂತೂ ಇಲ್ಲಿ ನನಗೇನು ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ, ಅದಕ್ಕೆ ಫೋನ್ ಕೊಟ್ಬಿಟ್ಟು ಕೂರಿಸಿದ್ದೀವಿ. ಎಲ್ಲರೂ ಬ್ಯುಸಿ ಇದ್ದಿದ್ದ ಕಾರಣ ಕೊಟ್ಟಿದ್ದೀವಿ. ಇಲ್ಲಿ ಮತ್ತೆ ಪಲ್ಲಾರ ಮಾಡಬೇಕು ನೈವೇದ್ಯಕ್ಕೆ ಅಂತ ಅವಲಕ್ಕಿ ಎಲ್ಲ ತೊಳ್ಕೊತಾ ಇದ್ದೀನಿ ನಾನು. ಮತ್ತು ನನ್ನ ತಂಗಿ ಇಲ್ಲಿ ಸ್ನ್ಯಾಕ್ಸ್ ಎಲ್ಲ ರೆಡಿ ಮಾಡ್ತಿದ್ದಾಳೆ ನಮ್ಮ ಶ್ರೀ ಬಾಕ್ಸ್ಗೆ. ನಾನು ಎಲ್ಲ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ವಲ್ಲ, ಅದನ್ನೆಲ್ಲ ಬಾಗಿಲು ಪೂಜೆ ಮಾಡೋ ಅಲ್ಲಿಗೆ ತೊಗೊಂಡೋಗ್ಬಿಟ್ಟು ಇಡ್ತಾಯಿದ್ದೀನಿ ಒಂದೊಂದೇ. ಬಾಗಿಲಿಡೋದಕ್ಕೆಲ್ಲ ಪೂಜೆ ಮಾಡ್ತಾ ಇದ್ದೀವಿ. ಇವಾಗ ಹೂವು ಎಲ್ಲ ಹಾಕ್ಬಿಟ್ಟು ನನ್ನ ಹಸ್ಬೆಂಡು ರೆಡಿ ಮಾಡ್ತಾ ಇದ್ದಾರೆ. ಆಲ್ರೆಡಿ ಟೈಮು ಆಗ್ತಿದೆ ಅಂತ ಬೇಗ ಬೇಗ ಎಲ್ಲ ರೆಡಿ ಮಾಡ್ಕೊತಾ ಇದ್ವಿ. ನಮ್ಮಕ್ಕ ನಾನು ಎಲ್ಲ ರೆಡಿ ಮಾಡ್ಕೊತಾ ಇದ್ವಿ. ನನ್ನ ತಂಗಿನೇ ವಿಡಿಯೋ ಎಲ್ಲ ಮಾಡ್ತಾಯಿದ್ಲು, ನಮ್ಮಮ್ಮ ನನ್ನ ಮಗನ ನೋಡ್ಕೊತಾ ಇದ್ದು, ನಾವು ಪೂಜೆ ಮಾಡ್ತಾಯಿದ್ವಿ. ಅಕ್ಕಿ ಎಲ್ಲ ಹಾಕ್ಬಿಟ್ಟು ಅದ್ರ ಮೇಲೆ ತುಂಬಿದ ಬಿಂದಿಗೆನ ನೀರಿಟ್ಬಿಟ್ಟು ಅದ್ರ ಮೇಲೆ ಬ್ಲೌಸ್ ಪೀಸ್ ಎಲ್ಲ ಹಾಕಬೇಕು ಅಂತ ಹೇಳಿದ್ರು. ಅದಕ್ಕೆ ಅದೇ ರೀತಿ ಮಾಡ್ತಾಯಿದ್ದೀವಿ ಫುಲ್ಲು. ಒಂದು ಸಾಕಾ ಬಾಳೆಹಣ್ಣು ಇಕ್ಕು ಹತ್ತು ಕಡೆಗೆ ಒಂದು ಚಿಪ್ಪ ಪೂಜೆ ಮಾಡಿ ಕಟ್ಟು ಅಂತ ಅಂತು. ಪೂಜೆ ಮಾಡಿ ಕಟ್ಬೇಕಂತ ಪೂಜೆ ಮಾಡಿ ಪೂಜೆ ಮಾಡಿ ನೋಡು ಕೈಯೆಲ್ಲ
ಇವಾಗ ನನ್ನ ಮಗನ್ನು ಕರ್ಕೊಂಡೆ ಪೂಜೆ ಮಾಡೋಣ ಅಂತ. ಅವನು ಅವಾಗಿಂದ ಪೂಜೆ ಮಾಡಬೇಕು ನಾನು ಮಾಡಬೇಕು ಅಂತಿದ್ದ. ಅಲ್ಲೆಲ್ಲ ಮಣ್ಣಲ್ಲೆಲ್ಲ ಕುತ್ಕೊಂಡು ಪ್ಯಾಂಟ್ ಆ ರೀತಿ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಮಾಡ್ಲಿ ಬಿಡು ಅವನು. ತಡಿ ಅಲ್ಲಿ ಇರ್ಬೇಕು ಸುಮ್ಕೆ ನೀನು. ಹೇಳಿದ್ ಕೇಳಲ್ಲ ನೀವು. ಬಿಡು ಅಪ್ಪ, ನಾವೆಲ್ಲ ಬೈಕಲ್ಲಿ ಹೋಗೋ ಕಾರಲ್ಲಿ ಹೋಗ್ತೀನಿ, ನಿನ್ನ ಕರ್ಕೊಂಡು ಹೋಗಲ್ಲ ನಾವು. ನೀನು ಸೈಲೆಂಟ್ ಇದ್ದರೆ ಕರ್ಕೊಂಡು ಹೋಗೋದು. ಎಲ್ಲರೂ ಪೂಜೆ ಮಾಡಿ ಆಯಿತು. ಇವಾಗ ಲಾಸ್ಟಲ್ಲಿ ನಮ್ಮಪ್ಪ ಅವ್ರು ಮಾಡ್ತಿದ್ದಾರೆ. ಇವಾಗ ಎಲ್ಲ ಪೂಜೆ ಚೆನ್ನಾಗಾಯಿತು. ಇವಾಗ ಮುತ್ತೈದೆಯರನ್ನೆಲ್ಲ ಕರೆದಿದ್ವಲ್ಲ, ಅವ್ರಿಗೆಲ್ಲ ಅರಿಶಿನ ಕುಂಕುಮ ಕೊಡಬೇಕು. ಕೊಡ್ತಾಯಿದ್ದೀವಿ ಇವಾಗ ನಾನು ನಮ್ಮ ಅಕ್ಕ. ಪವನ ಬಾರೇಲಿ ಕಡೆಗೆ, ಬಾರೇಲಿ ಕಡೆಗೆ. ಬಾಗಿಲು ಹಾಳಾಗುತ್ತೆ ಅಂತ ಈ ಥರ ಶೀಟ್ ಹೊಡ್ಸಿರೋದು. ನೀರೆಲ್ಲ ಹಾಕ್ತೀವಲ್ಲ ಗೋಡೆ ಕಟ್ಟಿದ್ಮೇಲೆ, ಅದಕ್ಕೆ ಈ ಥರ ಹಾಕ್ಸಿರೋದು. ಅಯ್ಯಪ್ಪ ಸ್ವಾಮಿನೂ ಪ್ರಸಾದ ತಗೊಂಬಂದಿದ್ರು ನಮ್ಮ ತಮ್ಮ. ಅವತ್ತೇನೆ ನೋಡ್ತಾ ಇದ್ದೀರಲ್ಲ, ಇದಿಷ್ಟೆಲ್ಲ ತಗೊಂಬಂದಿದ್ರು ಅಯ್ಯಪ್ಪ ಸ್ವಾಮಿ ಪ್ರಸಾದನ. ಹಲ್ವಾವಂತೂ ಸೂಪರಾಗಿತ್ತು. ಬನಾನಾ ಚಿಪ್ಸ್ ಆಗಲಿ, ಆಮೇಲೆ ಡೇಟ್ಸು, ಇದು ಚೆರ್ರಿ ಹಣ್ಣು ಎಲ್ಲ ಸಖತ್ತಾಗಿತ್ತು. ಆಮೇಲೆ ಮತ್ತೆ ಮಹದೇಶ್ವರ ಬೆಟ್ಟಕ್ಕೂ ಸಹ ಹೋಗಿದ್ರಂತೆ. ಅಲ್ಲಿದು ಲಡ್ಡು ತೊಗೊಂಬಂದಿದ್ರು ಪ್ರಸಾದನ, ಇದು ತೊಗೊಂಡು ಬಂದಿದ್ರು. ಮತ್ತು ಟಾಯ್ಸು ಇವರಿಬ್ರಿಗೂ ಅದು 1600 ಅಂತೆ ತೊಗೊಂಡು ಬಂದಿದ್ದಾರೆ. ಅದು ಸುಮ್ಮನೆ ಒಂದು ದಿನಕ್ಕಿರಲ್ಲ, ಹಾಳು ಮಾಡ್ತಾರೆ. ಇಲ್ಲಿಗೆ ನಾನು ವೀಡಿಯೋನ ಎಂಡ್ ಮಾಡ್ತಿದ್ದೀನಿ. ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.